ವರ್ಷದೊಳಗೆ ಪತ್ರಿಕಾ ಭವನ ನಿರ್ಮಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಗಡಿ ತಾಲೂಕು ಘಟಕದ ನೂತನ ಅಧ್ಯಕ್ಷ ಟಿ.ಕೆ. ರಾಮು ಅವರು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದಂತ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಮಾತನಾಡಿದ ಅವರು, ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರು ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಬೇಕು. ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ, ಇದನ್ನ ಪ್ರತಿಯೊಬ್ಬರು ಕೂಡ ಗೌರವಿಸಬೇಕು ಅಂತ ಹೇಳಿದ್ರು. ಸೋಲು ಗೆಲುವು ಸಹಜ, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದು ಸಂಘದ ಪ್ರಗತಿಗೆ ಶಕ್ತಿ ಮೀರಿ ಶ್ರಮಿಸೋಣ ಅಂತ ತಿಳಿಸಿದ್ರು. ನೂತನ ಅಧ್ಯಕ್ಷರಾಗಿ ಟಿ.ಕೆ. ರಾಮು, ಉಪಾಧ್ಯಕ್ಷರಾಗಿ ಜಿ. ನರಸಿಂಹಮೂರ್ತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಟಿ.ಎಂ. ಶ್ರೀನಿವಾಸ್, ಖಜಾಂಚಿಯಾಗಿ ತೇಜಮೂರ್ತಿ ಗೆಲುವನ್ನು ಸಾಧಿಸಿದರೆ, ಕಾರ್ಯದರ್ಶಿಯಾಗಿ ಕೂದೂರು ಮಂಜುನಾಥ್, ನಿರ್ದೇಶಕರಾಗಿ ರಂಗನಾಥ್ ಬಾಬು ಅವರು ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 18 ಮತದಾರರಿದ್ದು 18 ಮತಗಳು ಚಲಾಯಿಸಿದ್ರು. ಆದರೆ 1 ಮತ ಮಾತ್ರ ತಿರಸ್ಕಾರಗೊಂಡಿತು. ಮಾಗಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಚುನಾವಣೆಯಲ್ಲಿ ತಗಿಕುಪ್ಪೆ ಟಿ.ಕೆ. ರಾಮು ನೇತೃತ್ವದಲ್ಲಿ ಒಂದು ತಂಡ ಭರ್ಜರಿ ಜಯಭೇರಿ ಬಾರಿಸಿ ವಿಜಯಶಾಲಿಯಾದ್ರು. ಇದೇ ವೇಳೆ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದ್ರು. ಚುನಾವಣಾಧಿಕಾರಿ ಓದೇಶ್, ಸಹಾಯಕ ಚುನಾವಣಾಧಿಕಾರಿಗಳಾದಂಥ ಕೇಶವಮೂರ್ತಿ, ಕನಕಪುರದ ಶಿವಲಿಂಗಯ್ಯ ಇವರ ಸಮ್ಮುಖದಲ್ಲಿ ಚುನಾವಣೆ ನಡೆಯಿತು. ಯಾವುದೇ ಒಂದು ಗೊಂದಲವಿಲ್ಲದೆ ಚುನಾವಣೆ ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಕಸ್ತೂರಿ, ಕಿರಣ್, ಎಂಎಸ್ ಸಿದ್ದಲಿಂಗೇಶ್ವರ, ರಾಮಚಂದ್ರು, ಪದ್ಮನಾಭ ಮತ್ತು ಅಭಿಷೇಕ್, ಎಂಕೆ ಶಿವಲಿಂಗಯ್ಯ, ಜಿಲ್ಲಾ ಅಧ್ಯಕ್ಷ ಶಿವಲಿಂಗಯ್ಯ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿ ಜಗದೀಶ್, ಖಜಾಂಚಿ ಅರುಣ್, ಜಿಲ್ಲಾ ಉಪಾಧ್ಯಕ್ಷರಾದಂಥ ಶಿವರಾಜ್ ಮತ್ತು ಚೆಲುವರಾಜ್, ಬೆಂಕಿ ಮಹದೇವ, ಪಾದರಹಳ್ಳಿಯ ರಾಜು, ಮಧು ಮತ್ತು ಸಿದ್ದಲಿಂಗೇಗೌಡ, ನಾಗೇಶ್, ಕಡೆಮನಿಯ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ KWJ ಘಟಕದ ಒಂದು ಚುನಾವಣೆ ನಡೆಯಿತು. ಅಂದ್ರೆ ಈ ಚುನಾವಣೆ ಮುನ್ನ ನಾವೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ ಎಲ್ಲಾರನ್ನೂ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ಕೈಗೂಡ್ಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗೆಲ್ತಿದ್ದಾರೆ. ಅವ್ರಿಗೆಲ್ಲರೂ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ನನಗೇನು ಅಧಿಕಾರದ ವ್ಯಾಮೋಹ ಇರಲಿಲ್ಲ. ವಿಶೇಷವಾಗಿ ನನ್ನ ಕಿರಣ್ ಸರ್ ಬೇಗ ನನ್ನ ಇರುವ ನಿಮಿಷ ಮಾತಾಡ್ತಾರೆ. ನನ್ನ ಪತ್ರಕರ್ತ ಮಿತ್ರರೇ ಮತ್ತೆ ಬಂದಿರೋ ಎಲ್ಲ ಸ್ನೇಹಿತರೇ,